ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವ್ರಿಗೆಲ್ಲ ಹೆಂಗಿದ್ರಿ ಎಲ್ಲ ಆರಾಮದ್ರಿ ನಾವು ಆರಾಮದ್ರಿ ನಾ ಇವತ್ತೆಲ್ಲ ಬಂದಿದ್ದೀವಿ ಅಂದರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತ್ಯಾವಣಗಿ ಗ್ರಾಮದಲ್ಲಿದೆ ನೋಡಿ. ಏನಪ್ಪ ವಿಶೇಷ ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ ಸುಮಾರು ಜನ ಹೇಳ್ತಾ ಇದ್ರು, ಸರ್ ಎಚ್ ಎಫ್ ಹಸುಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್, ನಮಗೆ 18ರಿಂದ 20 ಲೀಟ್ರಿಂದ ಎಚ್ ಎಫ್ ಹಸುಗಳು ಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ, ಸೋಯಲ್ ಎಂಬ ಯುವಕ ಕೃಷಿ ಜೊತೆಗೆ ಅವ್ರ ತಂದೆ ಜೊತೆ ಸೇರಿಕೊಂಡು ಟಾಪ್ ಎಚ್ ಎಫ್ ಹಸುಗಳನ್ನು ಸಹ ಮಾರಾಟ ಮಾಡ್ತಿದ್ದಾರೆ ಸುಮಾರು ವರ್ಷಗಳಿಂದ. ಮೊದಲು ಅವ್ರ ತಾತ ಅಂದ್ರೆಲ್ಲ ವ್ಯಾಪಾರ ಮಾಡ್ತಿದ್ರಂತೆ, ಆಮೇಲೆ ಅವ್ರ ತಂದೆ ವ್ಯಾಪಾರ ಮಾಡ್ತಿದ್ರು, ಇವಾಗ ಅವರು ವ್ಯಾಪಾರ ಮಾಡ್ತಿದ್ರು ಒಂದು 7-8 ವರ್ಷ ಹಿಂದೆ. ಇವರೆಲ್ಲ ಎಚ್ ಎಫ್ ಹಸುಗಳನ್ನು ಹಳ್ಳಿ ಮೇಲೆಲ್ಲ ಅಡ್ಡಾಡಿ ತೊಗೊಂಬರ್ತಾರಂತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವ ಹಸುಗಳು ಏನೇನು ರೇಟ್ಲಿರುತ್ತೆ, ಏನೇನು ಹಿಡುತ್ತೆ, ಎಷ್ಟನೇ ಸೂಲು ಅಂತೆಲ್ಲ ವಿವರವಾಗಿ ತಿಳಿಸ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ರೇಟ್ ಅಷ್ಟೇ ಕೇಳ್ತೀನಿ, ಫೈನಲ್ ರೇಟ್ ಏನೂ ಇಲ್ಲ ಅಂತಂದ್ಬಿಟ್ಟು ಡೀಟೇಲಾಗಿ ಅವ್ರ ನಂಬರ್ ಬರ್ತಾ ಇದೆ ನೋಡಿ, ಅವ್ರ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಉತ್ತಮ ಗುಣಮಟ್ಟದ ಹಸುಗಳನ್ನು ಇವರು ಮಾರಾಟ ಮಾಡ್ತಿದ್ದಾರೆ, ಒಂದು ಒಳ್ಳೆ ಬೆಲೆಗೆ ಕೊಡ್ತಾಯಿದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ಸೊ ಬನ್ನಿ, ತಡ ಮಾಡೋದು ಬೇಡ, ಇವತ್ತು ವಿಡಿಯೋ ಶುರು ಮಾಡೋಣ. ಹಾಗೆ ಯಾರು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಸರ್ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ಅಂತ. ಓಕೆ ಸರ್, ಊರು ತ್ಯಾವಣಗಿ ಅಂತ, ದಾವಣಗೆರೆ ಡಿಸ್ಟಿಕ್, ಚನ್ನಗಿರಿ ತಾಲೂಕು ಬರುತ್ತೆ. ಓಕೆ, ಎಷ್ಟು ವರ್ಷದಿಂದ ನೀವು ಆಕಳ ಮಾರಾಟ ಮಾಡ್ತಿದ್ದೀರಾ? ಸರ್, ಇದು ನಾವು ಮಾಡಕೈತಿ ಸರ್, ಈಗ ಕಮ್ಮಿ ಅಂದ್ರೂ 35 ವರ್ಷ 35 ವರ್ಷದಿಂದ ಮಾಡ್ತಿದ್ದೀರಾ? ಇಲ್ಲ, ಅವಾಗ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ನಮ್ಮ ಅಪ್ಪಾಜಿ ಎಲ್ಲ ಮಾಡ್ತಾ ಇದ್ರು. ಓಕೆ, ಈಗ ನಾವು ಮಾಡ್ತಾ ಇದೀವಿ. ಓಕೆ, ನಾವು ಮಾಡಕೈತಿ ಒಂದು 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು. ಓಕೆ, ನಿಮ್ಮ ತಂದೆಯವರು ನಿಮ್ಮ ಅವರೆಲ್ಲ ಮಾಡ್ಕೊಂತಾನೆ ಬಂದಿರೋ ವ್ಯಾಪಾರ ಬಿಟ್ಟಿಲ್ಲ, ವ್ಯಾಪಾರ ಮಾತ್ರ ಬಿಟ್ಟಿಲ್ಲ. ಓಕೆ, ಇವೆಲ್ಲ ಹಳ್ಳಿ ಮೇಲೆ ತೊಗೊಂಬರ್ತೀರಾ ಹಸುಗಳನ್ನ ಅಂತ ಇರ್ತೀವಿ. ಓಕೆ, ನೋಡಿ ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳನ್ನ ಎಚ್ ಎಫ್ ಫಸ್ಟಿನ ಸೂಲು, 2ನೇ ಸೂಲು, 3ನೇ ಸೂಲು, ಇವೆಲ್ಲ ದನ ತರ್ತೀವಿ. ತೊಗೊಂಬರ್ತೀವಿ, ಎಲ್ಲ ಹಳ್ಳಿ ಮೇಲೆ ತೊಗೊಂಬರ್ತೀರಾ? ಓಕೆ, ಇದೆಲ್ಲ ಟಾಪ್ ಕ್ವಾಲಿಟಿ ಇದಾವೆ ಹಸುಗಳು. ಬನ್ನಿ, ಒಂದೊಂದೇ ನೋಡೋಣ ಏನೇನು ಹಾಲಿದೆ, ಎಷ್ಟನೇ ಸೂಲು ಅಂತ ಕೇಳೋಣ ಅಂತ. ಓಕೆ, ಒಂದು ಸ್ವಲ್ಪ ಎಲ್ಲ ತೋರಿಸ್ತೀರಾ ನಮಗೆ ಒಂದೊಂದೇ? ಓಕೆ, ಬನ್ನಿ. ಸರ್, ಇದು ಎಷ್ಟನೇ ಸೂಲಲ್ಲಿದೆ ಈಗ? 2ನೇ ಸೂಲು ಸರ್. 2ನೇ ಸೂಲಲ್ಲಿದೆ. 6ರಲ್ಲೂ 2ನೇ ಸೂಲು. ತುಂಬ ಚೆನ್ನಾಗಿದೆ ನೋಡಿ, ABS ಇದು. ಓಕೆ, ಇನ್ನೊಂದು 8 ದಿವಸದಲ್ಲಿ ಕರ ಹಾಕುತ್ತೆ. 8 ದಿವಸದಲ್ಲಿ ಕರಾಗುತ್ತೆ. 6ರಲ್ಲಿದೆ ನೋಡಿ. ಹಾಲು ಏನು ಕೊಡ್ಬೋದು ಸರ್? ಹಾಲು ಇದಕ್ಕೆ 10-11 ಲೀಟ್ರ್ ಹೇಳಿದ್ದಾರೆ ಸರ್. 10-11 ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಬರ್ತಾವೆ ಸರ್. ಹೆಚ್ಚು ಕಡಿಮೆ ಬರುತ್ತೆ. ಓಕೆ, ಹೇಳಿದಷ್ಟು ಆಗಲ್ಲ, ಹೆಚ್ಚು ಕಡಿಮೆ ಬರುತ್ತೆ ಸರ್. ನಾವು ನೋಡಿಲ್ಲ ಸರ್, ನಾವು ತಂದವ್ರು. ಅದೇ. ಓಕೆ, ಕರೆಕ್ಟಾಗಿ ಕನ್ಫರ್ಮ್ ಅಂತ ಹೇಳಕ್ಕೂ ಬರಲ್ಲ, ಯಾಕಂದ್ರೆ ಸುಮ್ಮನೆ ಸುಳ್ಳು ತಾಳ ತೆಗಿಡಿ. ಹೌದು, ಅದು ನಿಜನೇ. ಹೌದು. ಏನು ಹೇಳ್ತೀರಾ ಇದಕ್ಕೆ ರೇಟು? ಸರ್, ರೇಟ್ ಇದಕ್ಕೆ 86,000 ಹೇಳ್ತೀನಿ. 86,000 ಹೇಳ್ತೀರಾ? ಇಲ್ಲಿ ಬಂದಾಗ ಹೆಚ್ಚು ಕಡಿಮೆ ಕೊಡ್ತೀರಾ? ಫಿಕ್ಸ್ ರೇಟ್ ಏನಿರಲ್ಲ. ಫಿಕ್ಸ್ ರೇಟ್ ಏನಿರಲ್ಲ. ಓಕೆ, ನೋಡಿ 86,000 ಹೇಳ್ತಿದ್ದಾರೆ. ಎಷ್ಟನೇ ಸೂಲು ಅಂದರೆ? ಸರ್, 2ನೇ ಸೂಲು. 6ರಲ್ಲಿದೆ. 8ರಿಂದ ಹಾಲು ಒಂದು 10-11 ಲೀಟ್ರ್ ಹೇಳಿದ್ದಾರೆ. 10-11 ಹೇಳ್ತಾರೆ. ಹೆಚ್ಚು ಕಡಿಮೆ ಕೊಡುತ್ತೆ ಹಾಲು. ಓಕೆ, ಅಷ್ಟೇ ಇಷ್ಟ ಅಂತ ಬರಲ್ಲ, ಸ್ವಲ್ಪ ಅವ್ರ ಮೇತೆ ಮೇಲೆ ಹಾಲು. ಅದೇ, ಯಾವ ಥರ ಮೇಯಿಸ್ತಾರೆ ಆ ಥರ ಹಾಲು ಕೊಡುತ್ತೆ. ಓಕೆ, ನೋಡಿ ಹೆಚ್ಚು ಕಡಿಮೆ ಕೊಡ್ತಾರೆ. ಇಲ್ಲಿ ಬಂದರೆ ನೀವು ರೇಟೆಲ್ಲ ಮಾತಾಡ್ಕೊಳ್ಬೋದು. ಮಾಡೋಕ್ಕೆ ನೀವು ಎಲ್ಲಿಗಾರ ಹೊಡ್ಕೊಂಡು ಹೋಗ್ಬೋದು. ಒಳ್ಳೆ ಹಳ್ಳಿ ಮನೆ ಹಸುಗಳು ನೋಡಿ, ಇಲ್ಲಿ ತಿನ್ನುತ್ತೆ. ನೋಡೋದು ಚೆನ್ನಾಗಿ, ರಾಗಿ ಹುಲ್ಲು, ಭತ್ತ ಹುಲ್ಲು ಎಲ್ಲ ತಿನ್ನುತ್ತೆ. ಜೋಳದ ಸೊಪ್ಪು ಏನಾರು ಹಾಕ್ರಿ ಸರ್, ಎಲ್ಲ ತಿನ್ನುತ್ತೆ. ಎಲ್ಲ ಥರ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ. ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ಳುತ್ತೆ. ಓಕೆ, ಚೆನ್ನಾಗಿದೆ ನೋಡಿ. ಎಂಥ ಬಿಸಿಲಾಗ ಆಡ್ಸಾಕ್ಬಿಡ್ರಿ ಸರ್, ತಡ್ಕೊಳ್ಳುತ್ತೆ. ಓಕೆ, ಎಲ್ಲ ರೈತರ ಮನೆ ದನ ಸರ್. ಎಲ್ಲ ರೈತರ ಮನೆ, ಎಲ್ಲ ಹಳ್ಳಿ ಮೇಲೆ ತೊಗೊಂಬರ್ತೀರಾ? ನಿಮಗೆಲ್ಲ ಅನುಮಾನ ಇದ್ರೆ ಇಲ್ಲಿ ಬಂದಾಗ ಕೊಡ್ತೀನಿ, ಕೇಳ್ಕೊಂಬಂದು ಆಮೇಲೆ ವ್ಯಾಪಾರ ಮಾಡ್ತಾರೆ. ಓಕೆ, ರೈಟ್. ತುಂಬ ಅದು ಗ್ಯಾರಂಟಿ ತುಂಬ ಮುಖ್ಯ, ಅದು ರೈತರಿಗೆ. ಓಕೆ, ಮತ್ತೆ ತೋರಿಸ್ತಾರೆ ಬೇರೆ? ಮೋಸ ಮಾಡ್ಕೊಡ್ಬಾರ್ದು ಸರ್ ರೈತರಿಗೆ. ಹೌದೌದು. ಒಂದ್ಸಲಿ ಒಯ್ದ ಇನ್ನೊಂದ್ಸಲ ಅವ್ರೇನು 10 ಜನ ಕೇಳಬೇಕು ಬಾಯಿಂದ ಬಾಯಿಗೆ. ಓಕೆ, ಅವರಿಂದ ಇನ್ನೂ 10 ಜನ ಗಿರಾಕಿ ಬರಬೇಕು. ಹೌದು, ಅವರಿಗೆ ಲಾಸ್ಟ್ ಮಾಡಿ ಹಾಳು ಮಾಡಿದ್ರೆ ಅದೇ 10 ಜನಕ್ಕೆ ಮತ್ತೆ ಲಾಸ್ ಮಾಡ್ಕೊತೀರಾ. ಅದು ಮುಖ್ಯ ಇವಾಗ ತುಂಬ. 1,000-2,000 ದುಡಿಯೋಕ್ಕೋಸ್ಕರ ಸುಳ್ಳು ಹೇಳಿ ತಾರ ತೆಗಡಿ ಮೋಸ ಮಾಡಬಾರ್ದು. ಹೌದು, ತುಂಬ ಚೆನ್ನಾಗಿದೆ. ಮತ್ತು ಬೇರೆ ತೋರಿಸಿ ಹಾಗೆ. ಇದು ಎಷ್ಟನೇ ಸೂಲು ಸೋಯಲವ್ರೆ? ಇದು ಪಡ್ಡೆ ಸರ್. ಇದು ಪಡ್ಡೆ. ಓಕೆ, ಎರಡಲ್ಲಿ ಪಡ್ಡೆ ಅಂತ ನೋಡಿ, ತುಂಬ ಚೆನ್ನಾಗಿದೆ. ಒಂದು 8 ದಿವಸದಲ್ಲಿ ಇದು ಕರ ಹಾಕುತ್ತೆ. 8 ದಿವಸ ಕರ ಹಾಕುತ್ತೆ. ಆಲೋ ಬ್ಲ್ಯಾಕ್ ದನ ಸರ್. ಆಲೋ ಬ್ಲ್ಯಾಕ್. ಓಕೆ, ಚೆನ್ನಾಗಿದೆ ನೋಡಿ, ತೊಡೆ ನೋಡ್ಕೋಬೋದು.
ಇಲ್ಲ ತೊಟ್ಟು ತೊಡೆ ಎಲ್ಲ ನೀಟಿದೆ ಸರ್. ನೀಟಿದೆ. ಓಕೆ, ಕತ್ತಲು ಮಣಕ ಅನ್ಬೇಕು ಸರ್. ಮಲ್ತೊಟ್ಟು ನೋಡಿ ಎಷ್ಟು ಉದ್ದ ಗ್ಯಾಪ್ ಇದೆ. ನೋಡಿ ತೊಡೆ ಎಷ್ಟು ಚೆನ್ನಾಗಿದೆ, ಎಷ್ಟು ಉದ್ದ ತೊಟ್ಟುಗಳಿದೆ. ಇನ್ನೂ ಒಂದು 8-10 ಸೂಲು ಉಂಟು ಕೊಟ್ಟರು ರೊಕ್ಕನೇ ಸರ್ ಯಾವಾಗಲೂ. ಹೌದು ಅಷ್ಟು ಇದೆ. ಆ ಥರ ಉದ್ದ ಬೀಸ್ ಚೆನ್ನಾಗಿದೆ ನೋಡಿ. ಉದ್ದಪ್ಪನ್ನ ಎಲ್ಲ ಪಂಚ ಎಲ್ಲ ಹಗಲ ತುಂಬ ಚೆನ್ನಾಗಿದೆ. ಹೌದು. ಏನು ಹೇಳ್ತೀರಾ ಸರ್ ಎಲ್ಲರೂ ಇದಕ್ಕೆ ವ್ಯಾಪಾರ? ಸರ್ ಇದಕ್ಕೆ ವ್ಯಾಪಾರ 82,000 ಹೇಳ್ತೀನಿ ಸರ್. 82,000. ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಕೊಡ್ತಾರೆ. ಎರಡಲ್ಲೂ ಫಸ್ಟ್ ಸೂಲು ಪಡ್ಡೆ. ಓಕೆ, ಹೆಚ್ಚು ಕಡಿಮೆ ಕೊಡ್ತಾರಂತೆ ನೋಡಿ. ರೇಟ್ ಏನು ಫಿಕ್ಸ್ ಇರಲ್ಲ, ಬಂದು ನೀವು ಮಾತುಕತೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಪಡ್ಡೆ ಈ ಸೂಲೆ ಒಂದು 8 ಲೀಟ್ರ್ ಹಾಲು ಬರುತ್ತೆ. 8 ಲೀಟ್ರ್ ಹಾಲು ಕೊಡುತ್ತೆ ಹೆಚ್ಚು ಕಡಿಮೆ. ಹಾಂ. ಓಕೆ, ಇಲ್ಲ ರೈತರ ಮನೆ ಅದಾನ ಸರ್. ಆಡಕ್ಕೆ ಮೇಸಕ್ಕೆ ಎಲ್ಲಿಗಾರ ಬಿಡ್ರಿ. ಹಾಂ ಎಲ್ಲ ಥರದ್ದು ಮೇಸ್ತನ ಕಾಣಲ್ಲ ಸರ್. ರಕ್ತದನ ಸರ್ ನಮ್ಮ ರೈತರ ಮನೆ. ಹೌದು. ಅಡ್ರೆಸ್ ಕೊಡ್ತೀನಿ, ಕೇಳ್ಕೊಂಬಂದು ಹೋರಿ ಸರ್. ಅದೇ ಅವ್ರು ಹೆಂಗ್ ಮೇಯಿಸ್ತಾರೆ, ಅವ್ರು ಹೆಂಗೆ ಆಡಕ್ಕೆ ಹೋಗಿ ಹೊಡ್ಕೊಂಡು ಹೋಗ್ತಾರೆ, ಅದೆಲ್ಲ ಚೆಕ್ ಮಾಡ್ಕೊಂಡು ನೀವೆಲ್ಲ ಒಯ್ಬೋದು. ಓಕೆ, ತುಂಬ ಚೆನ್ನಾಗಿದೆ ನೋಡಿ. ನೀವು ಆಲ್ಮೋಸ್ಟ್ ಈಗ ಮಾರ್ಕೆಟಿಗೆ ಬರೋದೇ ಕಡಿಮೆ ಮಾಡಿಬಿಟ್ಟಿದ್ರಲ್ಲ? ಹಾಂ ಸರ್, ಮಾರ್ಕೆಟಿಗೆ ಇಲ್ಲೇ ರೈತರು ಜಾಸ್ತಿ ಎಲ್ಲ ಮನೆ ಹತ್ರ. ಇವತ್ತು ಬಂದಿದಾವೆ ಸರ್ ಮಾರ್ನಿಂಗ್ ದನ. ಹೌದಾ? ಬೆಳಗ್ಗೆ ಬಂದಿದ್ದಾವೆ. ಈಗ ಸಂಜೆವರೆಗೂ ನಾನು ಖಾಲಿನೇ ಆಗ್ಬಿಡ್ತೇವೆ. ಓಕೆ, ನೋಡಿ ಭಾರಿ ಡಿಮ್ಯಾಂಡ್ ಇದೆ ಇವ್ರ ಹತ್ರ. ಮಾರ್ಕೆಟಿಗೆ ಬರೋದೇ ಕಡಿಮೆ ಆಗ್ಬಿಟ್ಟಿದೆ ಇವರು. ಆಲ್ಮೋಸ್ಟ್ ಎಲ್ಲ ಮನೆ ಹತ್ರ ಸೇಲ್ ಮಾಡ್ತಾರೆ. ಚೆನ್ನಾಗಿದೆ ನೋಡಿ. ಬರ್ತಾ ಇದ್ದಾರೆ ಸರ್. ಬಳ್ಳಾರಿ ಬಾಗಲಕೋಟೆ ಸೈಡ್ನವರೆಲ್ಲ ಬರ್ತಾ ಇದ್ದಾರೆ. ಓಕೆ, ಬುಕ್ ಆಗಿದ್ದು. ಓಕೆ, ಯಾವ ದಿನ ಜಾಸ್ತಿ ಸ್ಟಾಕ್ ಇರುತ್ತೆ ಸರ್? ನಮ್ಮ ಹತ್ರ ಸೋಮವಾರ ದಿನ ಬರ್ಬೇಕು ಸರ್. ಸೋಮವಾರ ಬಂದರೆ ಒಳ್ಳೆ ಸ್ಟಾಕ್ ಇರುತ್ತೆ. ಭಾನುವಾರ ದಿನ ಬರ್ತಾವೆ ಸರ್. ಸೋಮವಾರ ದಿನ ಬೆಳಗ್ಗೆ ಬರ್ಬೇಕು. ಸೋಮವಾರ ದಿನ ಬೆಳಗ್ಗೆ ಬಂದರೆ ಸ್ಟಾಕ್ ಚೆನ್ನಾಗಿರುತ್ತೆ. ಓಕೆ, ಸೋಮವಾರ ದಿನ ಬೆಳಗ್ಗೆ ಮತ್ತೆ ಗುರುವಾರ ದಿನ ಬರ್ತವೆ. ಶುಕ್ರವಾರ ದಿನ ಬೆಳಗ್ಗೆ ಬರ್ಬೇಕು. ಶುಕ್ರವಾರ ದಿನ. ಓಕೆ, ಮುಂದಿನ ತೋರಿಸಿ. ಯಾಕಂದ್ರೆ ನಾವು ಇಲ್ಲೆಲ್ಲ ಹಳ್ಳಿ ಮನೇಲಿ ತರ್ತೀವಲ್ಲ ಸರ್. 2 ಹಸು 3 ಹಸು ತಗೊಂಡು ಒಂದೇ ಸಲ. ಓಕೆ, ಆ ಥರ ಹಂಗೆ ತೋರಿಸಿ. ಹಾಲು ಬ್ಲಾಕ್ ದನ ಸರ್. ಹಾಲು ಬ್ಲಾಕ್. ಓಕೆ, ಇದು HF. ಹಾಂ ಸರಿ, ಇದು HF ABS ತಳಿ ಸರ್. ABS ತಳಿ. HF ಅಲ್ಲಿ ABS. ಓಕೆ, ಇದೇನು ಹಲ್ಲಲ್ಲಿದೆ ಕಡೆಯಲ್ಲ ಸರ್. ಕಡೆಯಲ್ಲಿದೆ. ಈಗ ಇದ್ರೆ 3ನೇ ಸೂಲು ಸರ್. ಇಳಿದ್ರೆ 3ನೇ ಸೂಲು. ಓಕೆ, ಹಲ್ಲು ಕಡೆಯಲ್ಲ 3ನೇ ಸೂಲು. ಒಂದು ವಾರದಲ್ಲಿ ಕರ ಹಾಕುತ್ತೆ. ಓಕೆ, ಹಾಲು ಏನು ಕೊಡ್ಬೋದು ಸರ್? ಹಾಲು ಇದಕ್ಕೆ 12 ಲೀಟ್ರ್ ಹೇಳಿದ್ದಾರೆ ಸರ್. 12 ಹೇಳಿದ್ದಾರೆ. ಹೆಚ್ಚು ಕಡಿಮೆ ಬರ್ತಾವೆ ಸರ್. ಹೆಚ್ಚು ಕಡಿಮೆ ಬರುತ್ತೆ ಅದು. ಓಕೆ, ಅವ್ರು ಮೇತೆ ಮೇಲೆ ಹಾಲು ಸರ್. ಹೌದು, ಯಾವ ಥರ ಮೇಯಿಸ್ತಾರೆ. ನರ ಗಿರ ಎಲ್ಲ ತೊಟ್ಟು ಚೆನ್ನಾಗಿದೆ ಸರ್. ಹೌದು, ಚೆನ್ನಾಗಿದೆ ನೋಡಿ. ಏನು ಹೇಳ್ತಾರೆ ಇದಕ್ಕೆ ವ್ಯಾಪಾರ ಸರ್? ಇದಕ್ಕೆ ವ್ಯಾಪಾರ 85,000 ಹೇಳ್ತೀನಿ. 85,000 ಹೇಳ್ತಾರೆ. ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿ. ಚೆನ್ನಾಗಿದೆ. ತೊಡೆ ಎಲ್ಲ ನೋಡ್ಕೋಬೋದು. ಜಾತಿ ಗೀತಿ ಎಲ್ಲ ತುಂಬ ಟಾಪ್ ಇದೆ. ಆಡಕ್ಕೆ ಮೇಸಾಗ ಎಲ್ಲಿಗಾರ ಬಿಡ್ರಿ ಸರ್. ಓಕೆ, ಸೂಪರ್. ಇದು ಹಾಲು ಬ್ಲ್ಯಾಕ್. ಇದು ಹಾಲು ಬರುತ್ತೆ ಸರ್. ಇದು 4 ಕಲ್ಲು ಸರ್. ಇದು 4 ಕಲ್ಲು. ಇದು ಪಡ್ಡೆ 4 ಕಲ್ಲು ಬರುತ್ತೆ ನೋಡಿ. ಇದು ಒಂದು ಸ್ವಲ್ಪ ತಲೆ ಬಲ್ ಕಟ್ಟಿದೆ ಸರ್. ತೊಟ್ಟು ತೊಡೆ ಎಲ್ಲ ನೀಟಿದೆ. ಎಲ್ಲ ತುಂಬ ಅಗಲ ಇದೆ. ಓಕೆ, ನೋಡಿ. ಹೌದು, 1.5 ಅಡಿ 2 ಅಡಿ ಅಗಲ ಬರುತ್ತೆ ಸರ್. ಸೂಪರ್, ಚೆನ್ನಾಗಿದೆ ನೋಡಿ. ಇನ್ನು ಭಾರಿ ಬೆಳೀತದೆ ಸರ್. ಹೌದಾ? ಎರಡಲ್ಲ ಅಂದ್ರಲ್ಲ? 2 ಅಲ್ಲ 4 ಸಾರಿ 4. ಓಕೆ, ಏನು ಹೇಳ್ತಾರೆ ಸರ್ ಎಲ್ಲರು ಇದಕ್ಕೆ ವ್ಯಾಪಾರ? ಸರ್ ಇದಕ್ಕೆ ವ್ಯಾಪಾರ 85,000 ಹೇಳ್ತೀನಿ ಸರ್. 85,000. ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಕೊಡ್ತೀರಾ? ಓಕೆ, ನೋಡಿ ರೇಟ್ ಏನು ಫಿಕ್ಸ್ ಇಲ್ಲ. ಮೊದಲು ನೀವು ಆಕಳು ನೋಡಿ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ನೀವು ನೋಡಿಬಿಟ್ಟು ನೀವೇನು ರೇಟ್ ಹೆಚ್ಚು ಕಡಿಮೆ ಮಾತಾಡ್ತೀರಾ, ಬಂದು ಮಾತಾಡ್ಬೋದು. ಒಳ್ಳೆ ಫಿಕ್ಸ್ ರೇಟ್ ಏನಿರಲ್ಲ. ಚೆನ್ನಾಗಿದೆ. ಈ ಸೂಲೆ ಒಂದ್ಸರ ಇದು ಒಂದು 8-9 ಲೀಟರ್ ಹಾಲು ಬರ್ಬೋದು. 8-9 ಸ್ಟಾರ್ಟಿಂಗ್ ಬರ್ಬೋದು. ಉದ್ದಪ್ಪನ ಸಖತ್ತಾಗಿದೆ ನೋಡಿ. ಇನ್ನೂ ಒಂದು 8ರಿಂದ 10 ಸೂಲು ಉಂಡು ಏನಾಗಲ್ಲ. ಇನ್ನೂ ಒಂದು ಕನಿಷ್ಠ ಅಂದ್ರೆ ಒಂದು 5-6 ಸೂಲು ಉಂಟು ಕೊಟ್ಟರು ರೊಕ್ಕನೇ. ಹೌದು, ಅದು ಗ್ಯಾರಂಟಿ. ಸೂಪರ್, ಚೆನ್ನಾಗಿದೆ. ಯಾರು ಬೇಕಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಬರ್ತಾಯಿದೆ ನೋಡಿ, ಸೋಹೆಲ್ ಅಂತಂದ್ಬಿಟ್ಟು. ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ವಿಚಾರಿಸ್ಬೋದು. ದಾವಣಗೆರೆಯಿಂದ 25 ಕಿಲೋಮೀಟ್ರ್ ಆಗುತ್ತೆ ನೋಡಿ ಇವ್ರ ಊರು. 25 ಸರ್. ಚನ್ನಗಿರಿಯಿಂದ 30 ಕಿಲೋಮೀಟರ್. ಚನ್ನಗಿರಿಯಿಂದ 30 ಕಿಲೋಮೀಟ್ರ್ ಆಗುತ್ತಂತೆ. ಶಿವಮೊಗ್ಗ ಸೈಡಿಂದ ಬಂದರೆ ಒಂದು 70 ಕಿಲೋಮೀಟರ್ ಆಗುತ್ತೆ. 70 ಕಿಲೋಮೀಟ್ರ್ ಆಗುತ್ತೆ. ದುರ್ಗದಿಂದ ಬಂದರೆ 70 ಕಿಲೋಮೀಟ್ರ್. ರೋಡ್ ಗೀಡೆಲ್ಲ ಸಖತ್ತಾಗಿದೆ, ಚೆನ್ನಾಗಿದೆ. ಬಂದು ಒಂದು ಸಲ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ತೊಗೊಂಡು ಹೋಗ್ಬೋದು. ಎಲ್ಲ ಟಾಪ್ ಕ್ವಾಲಿಟಿ ಇದೆ ನೋಡಿ ಹಸುಗಳು.
ಎಲ್ಲ ಜಾಸ್ತಿ ಹೊರಗಡೆ ಎಲ್ಲ ಸರ್ ಬರೋದು. ಹೌದಾ? ಕಿಲೋಮೀಟ್ರ್ 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಎಲ್ಲ ಓಕೆ. ಹಾಂ ಹಾಂ ಹಾಂ. ಫೋನ್ ಮಾಡ್ಕೊಂಡು ಬಂದು ಹಸ ಹೋಯ್ತಾರೆ. ಹೌದಾ? ಹಾಂ ಹಾಂ. ಓಕೆ, ಚೆನ್ನಾಗಿದೆ ಕಟ್ಟಿ. ಆಲೋ ಬ್ಲಾಕ್. ಇದು ಹಲ್ಲಾಗೇನಿದೆ ಸರ್? ಇದು ಕಡೆಯಲ್ಲ ಸರ್, ಕಡೆಯಲ್ಲಿದೆ. ಕಡೆಯಲ್ಲ. ಓಕೆ, ಎಷ್ಟನೇ ಸೋಲ್ ಅವ್ರೆ? ಇದ್ರೆ 2ನೇ ಸೂಲು ಅಂತ ಹೇಳಿದಾರೆ ಸರ್ ರೈತರು. ಹಾಂ ಹಾಂ ಹಾಂ. 2ನೇದು ಇರ್ಬೋದು, ಇಲ್ಲ 3ನೇದು ಮೂರನೇದು ಇರ್ಬೋದು. ಓಕೆ, ಹಾಲು ಏನು ಕೊಡ್ಬೋದು ಸರ್? ಹಾಲು ಇದಕ್ಕೆ ಒಂದು ಟೈಮಿಗೆ 12 ಲೀಟ್ರ್ 13 ಲೀಟ್ರ್ ಹೇಳಿದ್ದಾರೆ. 12ರಿಂದ 13. ಓಕೆ, ಹೆಚ್ಚು ಕಡಿಮೆ 10 ಬಂದರೂ ಮೋಸ ಇಲ್ಲ, ಆರಾಮಾಗಿ ಬರ್ಬೋದು. ಚೆನ್ನಾಗಿದೆ ನೋಡಿ. ಏನು ಹೇಳ್ತಾರೆ ಸೋಲ್ ಇದಕ್ಕೆ ವ್ಯಾಪಾರ? ಸರ್ ಇದಕ್ಕೆ ವ್ಯಾಪಾರ 88,000 ಹೇಳ್ತೀನಿ. 88,000 ಹೇಳ್ತಾರೆ. ಹೆಚ್ಚು ಕಡಿಮೆ ಕೊಡ್ತಾರೆ. ಬಂದಾಗ ಹೆಚ್ಚು ಕಡಿಮೆ ಕೊಡ್ತಾರೆ. ಟಾಪ್ ಆಗಿದೆ ನೋಡಿ. ಇಲ್ಲ ಟಾಪ್ ದನ ಸರ್. ಹೌದು, ತುಂಬ ಚೆನ್ನಾಗಿದೆ. ಎಲ್ಲ ಫೋನಾಗಿ ನೋಡೋಕ್ಕಿಂತ ಇದ್ರಿಗೆ ಬಂದು ಎದುರುಗಡೆ ಬರ್ಬೋದು. ಹೌದು, ಫೋನ್ ನೋಡೋಕ್ಕಿಂತ ನೀವು ಬಂದು ಒಂದ್ಸಲ ವಿಸಿಟ್ ಕೊಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಚೆನ್ನಾಗಿ ಅಂತಿದ್ರೆ ಅಷ್ಟೇ ಬೈರಿ ಸರ್ ದನ. ಹೌದು, ಅದು ನಿಜ. ಬೈಬೇಡಿ, ಡೌಟಲ್ಲಿ ಬರೋಕ್ಕೆ ಹೋಗ್ಬೇಡಿ. ನಿಮಗೆ ಮನ್ಸಿಗೆ ಇಷ್ಟ ಬಂತ ಇಲ್ಲಿ ಬಂದು ನೋಡಿ. ಹೌದು, ಹಂಗ ಇಷ್ಟ ಬಂದ್ರೆ ಒಯ್ರಿ. ಹೌದು, ಇಲ್ಲಾಂದ್ರೆ ಒಯ್ಬೇಡಿ ಸಾಕ. ಇದು ಕಡೆಯಲ್ಲಿ ಬರುತ್ತಾ? ಕಡೆಯಲ್ಲ ಸರ್. ಓಕೆ, ಇದ್ರೆ 3ನೇ ಸುಲ್ ಸರ್. 3ನೇ ಸುಲ್ ಹೇಳಿದ್ರೆ 3ನೇ ಸುಲ್ ಅಂತ ನೋಡಿ. ಚೆನ್ನಾಗಿದೆ. ಇನ್ನೊಂದು 8 ದಿನದಲ್ಲಿ ಕರ ಹಾಕುತ್ತೀವಿ. 8 ದಿನ ಕರ ಆಗುತ್ತೆ. ಸೊ ಅಲ್ಲ, ಹಾಲೇನು ಕೊಡುತ್ತೆ ಇದು? ಸರ್ ಹಾಲು ಇದು 10 ಮೇಲೆ ಹೇಳಿದ್ದಾರೆ ಸರ್. 10 ಮೇಲೆ ಹೇಳಿದ್ದಾರೆ. ಹಾಂ ಹಾಂ. 11 ಲೀಟರ್ ಬರುತ್ತಂತೆ. ಹಾಂ ಹಾಂ ಹಾಂ. ಹೆಚ್ಚು ಕಡಿಮೆ ಬರುತ್ತೆ. ಹೆಚ್ಚು ಕಡಿಮೆ ಬರುತ್ತೆ. ಎಲ್ಲ ಮರ ಗಿರ ಎಲ್ಲ ತುಂಬ ಟಾಪ್. ಹೌದು, ಹೌದು. ಮಲ್ತೋಟ ಎಲ್ಲ ನೀಟ್ ಅದ. ನೋಡಿ ಇದೆಲ್ಲ ಹಿಂಗೆ ಕಾಣ್ತವೆ. ಹೌದು, ಅಂದರೆ ಹೂ ಇದ್ದಂಗೆ ಅದ ಸರ್. ಹೌದು, ಎಲ್ಲ ತುಂಬ ಇದೆ ನೋಡಿ. ಸ್ಮೂತ್ ಇದಾವೆ. ಹಾಂ ಹಾಂ. ಆ ಕಡೆ ಈ ಕಡೆ ಬಕೆಟ್ ಇಟ್ಕೊಂಡು ಕರಿಬೋದು ಸರ್. ಕರಿಬೋದು. ಓ ಸೂಪರ್. ಸೊ ಅಲ್ಲ, ಹೌದು, ಏನು ಹೇಳ್ತಾರೆ ಇದಕ್ಕೆ ವ್ಯಾಪಾರ? ಸರ್ ಇದಕ್ಕೆ ವ್ಯಾಪಾರ 88,000 ಹೇಳ್ತಾರೆ. 88,000 ಹೇಳ್ತಾರೆ. ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿ. ಹೆಚ್ಚು ಕಡಿಮೆ ಕೊಡ್ತಾರೆ. ಆಕಳು ಮಾತ್ರ ಒಂದಕ್ಕೊಂದು ಕ್ವಾಲಿಟಿ ಇದೆ ನೋಡಿ, ತುಂಬ ಟಾಪ್ ಕ್ವಾಲಿಟಿಯಲ್ಲಿದೆ. ರೈತರಿಗೆ ಲಾಸ್ ಮಾಡಿಕೊಡಲ್ಲ. ಹೌದೌದು. ದೂರದಿಂದ ಬಂದರೆ ಅದೇ ಕಡಿಮೆ ಕೊಡ್ತೀವಿ ಸರ್. ನಾ ಯಾವಾಗಲೂ ಯೂಟ್ಯೂಬ್ ಚಾನಲಿಂದ ಬಂದರೆ ಒಂದು 2,000 ಡಿಸ್ಕೌಂಟಲ್ಲಿ ಕೊಡ್ತೀರಾ? ಓಕೆ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತಿದ್ದಾರೆ. ನಾವು ಯಾವಾಗಲೂ ಫಾರ್ಮ್ ವಿಸಿಟ್ ಮಾಡಿ ಕಮ್ಮಿ ಕೊಡ್ತೀನಿ ಸರ್ ನಿಮ್ಮ ಚಾನಲಿಂದ. ಸೂಪರ್ ನೋಡಿ, 5,000 ಡಿಸ್ಕೌಂಟ್ ಕೊಡ್ತೀರಂತ ನೋಡಿ. ಈಗ ಒಬ್ರು ಹಸು ತಗೊಂಡು ಹೋದ್ರು ಸರ್, ನನ್ನ ಹತ್ರ 2 ಹಸು ತಗೊಂಡು ಹೋದ್ರು. ಅವರು ನನ್ನ ಹತ್ರ ಒಯ್ಲಿಕ್ಕೆ ಮುಂಚೆ 25,000 ಅಕೌಂಟಿಗೆ ಬೇರೆ ಹಾಕಿದ್ರಂತ, ಬೇರೆ ಫಾರ್ಮ್ನರಿಗೆ. ಅವ್ರು 25,000 ಹಾಕಿ ಹಸು ಇಂಥವು ಹಾಕಿ ಕಳ್ಸಿದ್ರಂತ. ಅವು ಇಂಥ ಹಸು ಹಾಕಿ ಕಳಿಸಿ ಅವ್ರಿಗೆ 25,000 ಇಸ್ಕೊಂಡು ಅವ್ರಿಗೆ ಮತ್ತೆ ಅಲ್ಲಿ ಅಮೌಂಟ್ ಕೊಡಕ್ಕಾರ ಅಷ್ಟು ಕೊಟ್ಟಾರ ಸರ್. ಪಾಪ ಅವು ದನ ಒಳ್ಳೇದಾಗಿಲ್ಲ ಸರ್. ಅವ್ರಿಗೆ ಅದೇ ಆ ಥರ ಮೋಸ ಮಾಡಬಾರ್ದು ಯಾರು. ಎಲ್ಲ ಸರಿ ಅದಾವ ಅಂತೇಳಿ 3 ತೊಟ್ ನಾವು 3 ಮಲೆ ಹಾಲು ಬರೋ ಅಂತವು ಹಾಕಿ ಕಳ್ಸಿದ್ರು. ಆ ಥರ ಮೋಸ ಮಾಡಬಾರ್ದು. ಆ ಥರ ಎಲ್ಲ ಅಮೌಂಟ್ ಯಾರಿಗೂ ಹಾಕಕ್ ಹೋಗ್ಬೇಡಿ. ಎಲ್ಲ ಇದ್ರಿಗೆ ಹೋಗಿ ಎಲ್ಲ ಚೆಕ್ ಮಾಡಿ. ನನ್ನ ಹತ್ರನೇ ತಗೊಳ್ರಿ, ಇನ್ನೊಬ್ರ ಹತ್ರನೇ ತಗೊಳ್ರಿ. ಯಾರ ಹತ್ರ ತಗೊಂಡ್ರು ಅದೆಲ್ಲ ಚೆಕ್ ಮಾಡಿ ಆಮೇಲೆ ಹಸು ದುಡ್ಡು ಕೊಟ್ಟು ಅಮೌಂಟ್ ಇಲ್ಲಿಗೆ ಬಂದು ನೀವು ಕಣ್ಣಾರಿ ನೋಡ್ಬಿಟ್ಟು ತೊಗೊಂಡು ಹೋಗ್ಬೋದು. ಸೂಪರ್, ಅದು ಒಳ್ಳೇದು ನೋಡಿ. ನಂಬೇಕು ಸರ್. ಹೌದು, ಈಗ ಯಾರಿಗೆ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು, ಅದು ನಿಜಾನೇ. ಈಗ ಹೆಚ್ಚಿಗೆ ನಂಬಿದ್ರೆ ಇದು ಅಲ್ಲೇನೆ ಸೊ ಎಲ್ಲರೂ? ಇದು 2 ಪಡ್ಡೆ. 2 ಪಡ್ಡೆ ಇದೆ ನೋಡಿ. ಇದು ಎಷ್ಟು ದಿನ ಹೋಗುತ್ತೆ ಇದು? ಇನ್ನೊಂದು 10-12 ದಿನ ಹೋಗುತ್ತೆ. 10-12 ದಿನ ಹೋಗುತ್ತೆ ಅಂತ ನೋಡಿ. ಹಾಲೇನು ಬರೋದು ಸ್ಟಾರ್ಟಿಂಗ್? ಇದು ಸ್ಟಾರ್ಟಿಂಗ್ ಒಂದು 7 ಲೀಟ್ರ್ ಬರ್ಬೋದು ಸರ್. 7 ಲೀಟ್ರ್. ಓಕೆ, ಚೆನ್ನಾಗಿದೆ ನೋಡಿ. ಉದ್ದಪ್ಪನ ಚೆನ್ನಾಗಿದೆ. ಹಾಂ, ನೋಡ್ಬೋದು. ಏನು ಹೇಳ್ತಾರೆ ಇದಕ್ಕೆ ವ್ಯಾಪಾರ? ಸರ್ ಇದಕ್ಕೆ ವ್ಯಾಪಾರ 78,000 ಹೇಳ್ತೀನಿ ಸರ್. 78,000 ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಕೊಡ್ತಾರೆ. ಬಂದಾಗ ಹೆಚ್ಚು ಕಡಿಮೆ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ, ಯಾವುದು ಏನಂತ ಚಾಯ್ಸ್ ಮಾಡಿದ್ರೆ ನಿಮಗೆ ಹೆಚ್ಚು ಕಡಿಮೆ ಕೊಡ್ತಾರೆ. ರೇಟ್ ಏನು ಫಿಕ್ಸ್ ಇರಲ್ಲ. ಚಾಯ್ಸ್ ಮಾಡ್ಕೊಂಡು ರೇಟ್ ಪ್ರತಿಯೊಂದು ಮಲ್ತೊಟ್ಟು ಹಲ್ಲು ಗಿಲ್ಲು ಎಲ್ಲ ಚೆಕ್ ಮಾಡಿ ನೋಡ್ಬೋದು. ಎಲ್ಲಿ ಬಿಟ್ರು ಮೇಯ್ತು ನೋಡಿ. ಆ ಥರದ ಜಾತಿ ಎಲ್ಲರೂ ಬಿಡ್ರಿ ಸರ್. ನೀವು ಆಡಕ್ಕೆ ಮೇಯ್ಸಕ್ಕೆ ಹಳ್ಳಿ ಮನೆ ದನಗಳು ತೊಗೊಂಬರ್ತಾರೆ. ನೀವು ಅಂಥದ್ದು ಹಾಕ್ಬೇಕು ಇಂಥದ್ದು ಹಾಕ್ಬೇಕು ನಂಗೆ. ಅದೇ ಕಸ ಹಾಕಿದ್ರು ತಿನ್ಮಾಯ್ತು. ಓಕೆ, ಚೆನ್ನಾಗಿದೆ ನೋಡಿ. ಸೊ ಎಲ್ಲರೂ ಇವತ್ತು ಎಷ್ಟಿದೆ ಇವತ್ತು? ಸರ್ ಇವತ್ತೊಂದು 10 ಇದೆ ಸರ್. 10 ಇದೆ ನೋಡಿ. ಆಲ್ರೆಡಿ ಗಿರಾಕಿಗಳು ಬಂದಿದ್ದಾರೆ, ನೋಡ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ನಾಳೆ ಅಷ್ಟರಲ್ಲೆಲ್ಲ ಸೋಲ್ಡ್ ಔಟ್ ಆಗ್ಬಿಡ್ತಾರೆ. ಅಲ್ಲೇ 3 ಕೊಟ್ಟಿದ್ದೀನಿ ಸರ್. 3 ಕೊಟ್ಟಿದ್ದೀರಾ? ಓಕೆ, ಅದು ಹಾಕ್ಕೊಂಡು ಹೋಗಿದ್ರು. ಹಾಂ ಹಾಂ. ನಿಮ್ಮ ನಂಬರ್ ಅಂತ ಹೇಳಿ ಸರ್.
ಸರ್ ನನ್ನ ನಂಬರ್ 93 93 80 80 37 37 28 28 03. 03. ನಿಮ್ಮ ಹೆಸರು ಸುಹೇಲ್ ಅಂತ. ಸೋಹೆಲ್ ಅಂತ ನೋಡಿ. ನಂಬರ್ ಫೋನ್ ಮಾಡ್ಕೊಂಡು ಎನಿ ಟೈಮ್ ಫೋನ್ 24/7 ಯಾವಾಗ ಬೇಕಾದ್ರೂ ಬರ್ಬೋದು. ದನ ಇರುತ್ತೆ. ದನ ಇರುತ್ತೆ. ಯಾರಿಗೂ ಅಡ್ವಾನ್ಸಾಗಿ ದುಡ್ಡು ಗಿಡ್ಡು ಹಾಕೋದು ಅಡ್ವಾನ್ಸ್ ಆಗಿ ಯಾರು ಹಾಕಕ್ಕೆ ಹೋಗ್ಬಿಡಿ, ಬಂದು ವಿಸಿಟ್ ಮಾಡಿ ಬಂದು ಚೆಕ್ ಮಾಡಿ ಆ ವ್ಯಾಪಾರ ಮುಗಿಸ್ಕೊಂಡು ದುಡ್ಡು ಒಯ್ಯಿರಿ. ಓಕೆ, ಒಂದಷ್ಟು ಕೊಟ್ಟು ಕೆಡ್ಸ್ಕೊಳಕ್ಕೆ ಇಷ್ಟಪಡೋದು. ಅದು ನಿಜನೇ. ಅದು ಫಸ್ಟ್ ಗಿರಾಕಿ 1,000 ಕಡಿಮೆ ಕೊಟ್ಟು ನಂಗಿರ್ಬೋದು. ಅದೇ 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 ಹಾಲಿಂದ ಬೇಡಿ, ಇಲ್ಲಪ್ಪ, ಹಾಲು ಹಿಂಡಬಾರ್ದು. ವ್ಯಾಪಾರ ಮುಗಿಸ್ಕೊಂಡು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ದನ ಹೋಯ್ತು. ಅದ್ರ ಮೇಲೆ ಪಟ್ಟು ಅವ್ರ ಸಂಬಂಧ ಬಿಟ್ಟಪ್ಪ. ನೀವೆಲ್ಲ ಏನು ನಾವೆಲ್ಲ ಚೆಕ್ ಮಾಡ್ಕೊಂಡು ನೀವು ಎಲ್ಲಾದ್ರು ಏನಾರ ಒಂದು ಪಾಯಿಂಟ್ ಇದ್ರೆ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಐತಲ್ಲ, ನಾವೆಲ್ಲ ದೊಡ್ಡ ರೊಕ್ಕ ಹಾಕ್ತಿರ್ತೀವಿ. ಒಳಗೋಗಿ ನೀವು ನೋಡಲ್ಲ, ನಾವು ನೋಡಲ್ಲಪ್ಪ. ಏನ್ ಈಗ ಕಣ್ಣಿಗೆ ಕಾಣೋ ಅಷ್ಟು ಅಂತೂ ಚೆಕ್ ಮಾಡ್ತೀವಿ ಏನಿದ್ರು. ಈಗ ಅದ್ರ ಮೇಲೆ ಹೆಂಗ್ ಮಾಡಕ್ಕಾಗುತ್ತಣ್ಣ? ಸರ್ ಯಾವ ರೀತಿ ಬಂದಿರಿ ಸರ್? ಲಿಂಗಾಪುರ. ಓಕೆ, ಹೇಗೆ ಈಗ ಹಸುಗಳು ಹೇಗೆ ಏನು ಅನಿಸ್ತದೆ ನಿಮಗೆ ನೋಡ್ಬಿಟ್ಟು? ಚೆನ್ನಾಗಿದ್ದಾವೆ ರೀ. ಓಕೆ, ಫಾರ್ಮ್ ಇದೆ ನಿಮ್ಮದು? 15 ಹಸು ಇದೆ. ಹ್ಞೂ.